ನಮಸ್ಕಾರ ದೇವರು. ಇವತ್ತಿನ ವಿಡಿಯೋದಲ್ಲಿ ಸಂಜೆ ಹೊರಗಡೆ ಓಡಾಡಬೇಕಾದ್ರೆ ದೆವ್ವಗಳಿದೆ, ಭೂತಗಳಿದೆ. ಚಿಕ್ಕರಿಂದ ದೆವ್ವ ಮತ್ತು ಗುಮ್ಮ ಬರ್ತದೆ, ಹೋಗ್ಬೇಡ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂದ್ಬಿಟ್ಟು ಮೈಂಡ್ ತುಂಬಿಕೊಂಡು ನಾವು ಹೊರಗಡೆ ಹೋಗಕ್ಕೆ ಬೆಚ್ಚುತ್ತೀವಿ. ಅದರಿಂದ ಅಕಸ್ಮಾತ್ ಮಿಸ್ ಆಗಿ ದೆವ್ವಗಳಿದ್ರೆ ಆ ಕೊಲ್ಲಕ್ಕೆ 10 ಜನ ಇದ್ರೆ ಕಾಯಕ ಅಂತ ಒಬ್ಬ ಬಂದೇ ಬರ್ತಾನೆ ಅಂತ, ಆ ರೀತಿ ದೇವರು ಕೂಡ ಬಂದೇ ಬರ್ತದೆ. 100 ದೆವ್ವಗಳಿದ್ರು ಕಾಯಕ್ಕೋಸ್ಕರ ದೇವರು ಬಂದೇ ಬರ್ತದೆ. ಆದ್ರಿಂದ ಈ ದೇವಭೂತಗಳೆಲ್ಲ ನನ್ನ ಕಣ್ಮಟ್ಟಿಗೆ ಯಾವ್ದೇ ತರ ರೀತಿ ಕಂಡು ಬಂದಿಲ್ಲ. ಆದ್ರೆ ಧೈರ್ಯವಾಗಿ ಓಡಾಡಿ. ಆದ್ರೆ ನಾವು ಹೊರಗಡೆ ಹೋದ್ರೆ ಯಾವಾಗ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ, ಈ ಫಾರೆಸ್ಟ್ ಇಂದ ಪ್ರಾಣಿಗಳು ತಪ್ಪಿಸ್ಕೊಂಡಿರ್ತವೆ. ಉದಾಹರಣೆಗೆ ಚಿರತೆ ಮತ್ತೆ ಆನೆ. ಈ ತರ ಫಾರೆಸ್ಟ್ ಇಂದ ಪ್ರಾಣಿಗಳೇನಾರ ತಪ್ಪಿಸ್ಕೊಂಡ್ ಬಂದಾಗ ಮಾತ್ರ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅದ್ ಬಿಟ್ರೆ ಏನು ತೊಂದ್ರೆ ಇಲ್ಲ, ಆರಾಮಾಗಿ ಧೈರ್ಯ ತಗೊಂಡು ನಮ್ಮ ಕೆಲಸಗಳು, ಗದ್ದೆ ಕೆಲಸ ಆಗ್ಬೋದು, ಮತ್ತೆ ಭತ್ತ ರಾಶಿ ಇದ್ದಾಗ ಅಲ್ಲೇ ಮಲ್ಕೊಳ್ಳೋದಾಗ್ಬೋದು. ನಾವೆಲ್ಲ ಮಲಗಿದೀವಿ, ಏನೂ ತೊಂದ್ರೆ ಇಲ್ಲ. ಆದ್ರಿಂದ ದೇವ ಭೂತ ಅನ್ಕೊಂಡು ಯಾರೋ ಹೆದರ್ಕೊಳ್ಳದಂತೆ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿ ಅಂತ ಇವತ್ತಿನ ಈ ವಿಷಯ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮ್ಯೂಸಿಕ್ ಮಂಜು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಹೊರಗಡೆ ಇದ್ದೀವಿ, ಬಟ್ ಏನು ಕಾಣಿಸ್ತಾ ಇರಲಿಲ್ಲ. ಆ ಕಡೆ ಹಂಪಾಪುರ, ಇವತ್ತು ಹಿಂಗೆ ನೈಟ್ ಹೊತ್ತು ಯಾರು ಬೇಕಾರೆ ಯಾವಾಗ ಬೇಕಾದ್ರೆ ತಿರ್ಗಾಡ್ಬೋದು. ಯಾವುದೇ ಥರದ ದೈವ ಭೂತಗಳು ಏನೂ ಮಾಡಲ್ಲ, ಬಟ್ ದೈವ ಸ್ವರೂಪ ಇದ್ದೇ ಇರುತ್ತೆ. ಮತ್ತು ಆ ದೇವರಲ್ಲಿ ಭೂತಗಳು ಯಾವುದೇ ರೀತಿ ನಮಗಂತೂ ಕಾಣ್ತಿಲ್ಲ, ಅದನ್ನು ನಿಮ್ಮ ಮುಂದೆ ಹೇಳಬಲ್ಲೆ. ಹೀಗೆ ಒಟ್ಟು ಯಾರು ಏನೋ ಅವ್ರಿಗೇನೋ ಮಾಡಿದರೆ ಆ ಥರ ಕಾಣಿಸ್ಕೋಬೋದು, ಮತ್ತು ಮೈಂಡು ಆ ಥರ ಇರ್ಬೋದು, ಅದು ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ರಾತ್ರಿ ಎಷ್ಟು ಹೊತ್ತು ರಾತ್ರಿ ಬೇಕಾದ್ರೆ ತಿರುಗಾಡ್ಬೋದು ನೀವು. ಓಕೆ, ಏನು ಕಾಣಿಸಲ್ಲ. ಊರಲ್ಲಿದೆ.